ಈ ಟೈಪ್ ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಇದ್ರೆ ಈ ಟೈಪ್ ಕಲೆಕ್ಷನ್ಸ್ ನೋಡ್ತೀರಾ. ಸೊ ಅವ್ರಿಗೆ ಎಲ್ಲಿ ಜಾಸ್ತಿ ಕಮಿಷನ್ ಸಿಗುತ್ತೆ ಆ ಅಂಗಡಿ ತಗೊಂಡು ಹೋಗ್ತೀವಿ. ಆ ಕಲೆಕ್ಷನ್ ನಾವು ಅಂಗಡಿ ಹೋಗಿದ್ಮೇಲೆ ಆ ಕಲೆಕ್ಷನ್ ನಮ್ಮ ಅಂಗಡಿನಲ್ಲಿ ಅದು ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ತಗೊಂಡ್ಬಂದ್ವಿ. ಆ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ತಗೊಂಡ್ ಬಂದಿದ್ಮೇಲೆ ನಮ್ದು ಏನ್ ಸ್ಟಾರ್ಟ್ ಆಯ್ತು ಬಿಸ್ನೆಸ್. ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ಪ್ರಾಂಜಲ್ ಡಿಸೈನ್ ಸ್ಟುಡಿಯೋಗೆ. ಇವತ್ತು ಮೇನ್ ಮಾತು ಏನಂದ್ರೆ ಸರ್, ಬಹಳ ಇಂಟೀರಿಯರ್ ಇಟ್ಟು ನಾವು ಫರ್ನಿಚರ್ ಮಾಡಿಸಿ ಶೋರೂಮ್ ಮಾಡ್ತೀವಿ ಸರ್. ಮೇನ್ ರೋಡ್ ನಲ್ಲಿ ಕಾರ್ನರ್ ನಲ್ಲಿ ನಾವು ಶಾಪ್ ತಗೊಂಡಿವಿ ಸರ್. ಆಮೇಲೆ ಬಾಡಿಗೆ ಹೇಳ್ಬೇಕಂದ್ರೆ ಸರ್ 2 ಲಕ್ಷ ಶಾಪಿನ ಬಾಡಿಗೆ ಇದೆ ಸರ್, ಎಲ್ಲ ಇದೆ ಸರ್. ಆದ್ರೆ ಕಸ್ಟಮರ್ ಜಾಸ್ತಿ ಬರೋದಿಲ್ಲ ಸರ್, ಅಂಗಡಿ ಗೀಟಾಕತಿಲ್ಲ ಸರ್. ಕಾರಣ ಏನು? ಕಾರಣ ಒಂದೇ, ಎಲ್ಲ ನೀವು ಪಾಯಿಂಟ್ ಟು ಪಾಯಿಂಟ್ ಇಟ್ಟಿದ್ದೀರಾ. ಫಸ್ಟ್ ನೀವು ಒಳ್ಳೆ ಇಂಟೀರಿಯರ್ ಶೋರೂಮ್ ಮಾಡ್ಕೊಂಡಿರಾ, ನೋ ಪ್ರಾಬ್ಲಮ್, ದಿಸ್ ಇಸ್ ಗುಡ್. ಒಳ್ಳೆ ಶೋರೂಮ್ ಇದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನೀವು ಮೇನ್ ರೋಡ್ ನಲ್ಲಿ ಇಟ್ಟಿರಾ, ಯಾಕೆ ಮೇನ್ ರೋಡ್ ನಲ್ಲಿ? ಯಾಕಂದ್ರೆ ಫುಟ್ಫಾಲ್ ಜಾಸ್ತಿ ಇರುತ್ತೆ, ಎಲ್ಲ ಊರಿನ ಜನ ಆ ಏರಿಯಾದಲ್ಲಿ ಬರ್ತಾರೆ. ವೆರಿ ಗುಡ್. ಥರ್ಡ್, ನೀವು ಬಾಡಿಗೆ ಕಟ್ಟಾಕತ್ತೀರಾ, ಎಲ್ಲ ಕಟ್ಟಾಕತ್ತೀರಾ, ಸೇಲ್ಸ್ಮನ್ ಇಟ್ಟಿದ್ದೀರಾ, ನೀವು ವೆಲ್ ಮೇಂಟೈನ್ ಶೋರೂಮ್ ಮಾಡ್ಕೊಂಡಿರಾ. ಆದ್ರೆ ಶಾಪ್ ಯಾವ ನೀವು ಪ್ರೋಗ್ರೆಸ್ ಬೇಕಿತ್ತು ಆ ಪ್ರೋಗ್ರೆಸ್ ಸಿಗಾಗತ್ತಿಲ್ಲ. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್? ಪರ್ಚೇಸಿಂಗ್ ಯಾವಾಗಲೂ ಬಹಳ ಸುಂದರವಾಗಿರ್ಬೇಕು, ಬಹಳ ಪರ್ಫೆಕ್ಟ್ ಆಗಿರ್ಬೇಕು, ಬಹಳ ಜೆನ್ಯೂನ್ ಆಗಿರ್ಬೇಕು. ಪರ್ಚೇಸ್ ಎಲ್ಲಿಂದ ಆಗ್ತಿರಲ್ಲ ಅದು ಬಹಳ ಚೆನ್ನಾಗಿರ್ಬೇಕು. ಪರ್ಚೇಸ್ ಚೆನ್ನಾಗಿದ್ರೆ, ನಮ್ಮ ಪ್ರಾಡಕ್ಟ್ ನಲ್ಲಿ ದಮ್ ಇದ್ರೆ ಕಸ್ಟಮರು ಬಂದೇ ಬರ್ತಾರೆ. ಕೆಲವು ಅಂಗಡಿ ನೋಡ್ತೀರಾ ಸರ್, ಊರ್ ಹೊರಗಿರುತ್ತೆ, ನೀವು ಬಹಳಷ್ಟು ನೋಡಿದ್ರೆ ಊರ್ ಹೊರಗಿರುತ್ತೆ, ಸಂಧಿ ಮೂಲಿನಲ್ಲಿ ಇರುತ್ತೆ, ಆದ್ರೆ ಅವ್ರ ಅಂಗಡಿ ನಡೀತದೆ. ಯಾಕೆ ನಡೀತದೆ? ಅವರು ಪರ್ಚೇಸ್ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಕಸ್ಟಮರ್ ಅಲ್ಲಿ ಕೂಡ ಹೇಳ್ಕೊಂಡು ಹೋಗ್ತಾರೆ. ನಾವು ಮೇನ್ ರೋಡ್ ನಲ್ಲಿ ಇದ್ದೀವಿ, ಇಂಟೀರಿಯರ್ ಶೋರೂಮ್ ಮಾಡಿದೀವಿ, ಒಳ್ಳೆ ಸೇಲ್ಸ್ಮೆನ್ ಇಟ್ಟಿದ್ದೀವಿ, ಎಜುಕೇಟೆಡ್ ಸೇಲ್ಸ್ಮೆನ್ ಕೂಡ ಇಟ್ಕೊಂಡಿವಿ, ಆದ್ರೂ ಕಸ್ಟಮರ್ ಬರಲ್ಲ. ಅಂದ್ರೆ ಮೇನ್ ಪಾಯಿಂಟ್ ಅದೇ. ನಮ್ದು ಸೇಲ್ಸ್ ಏರಿಯಾದಲ್ಲಿ ಸೇಲ್ಸ್ ಜಾಸ್ತಿ ಇದೆ, ಅಕ್ಕಪಕ್ಕದಲ್ಲಿ ಅಂಗಡಿ ಎಲ್ಲ ರನ್ನಿಂಗ್ ಆಗತ್ತಿದೆ, ಆದ್ರೆ ನಮಗೆ ಆ ಪಿಕಪ್ ಸಿಗಿಲ್ಲ. ಅಂದ್ರೆ ಯಾಕೆ? ಪರ್ಚೇಸಿಂಗ್ ಚೆನ್ನಾಗಿಲ್ಲ. ಸೊ ಫ್ರೆಂಡ್ಸ್, ಎಲ್ಲಕ್ಕಿಂತ ಬೆಸ್ಟ್ ಫಸ್ಟ್ ನೀವು ಪರ್ಚೇಸ್ ಎಲ್ಲಿಂದ ಮಾಡ್ತೀರಾ, ಯಾವ ಟೈಪ್ ಮಾಡ್ತೀರಾ, ಪರ್ಚೇಸಿಂಗ್ ಸೂಪರ್ ಡೂಪರ್ ಇರಬೇಕು. ಎಲ್ಲಕ್ಕಿಂತ ಮುಂಚೆ ನೀವು ಒಳ್ಳೆ ಪರ್ಚೇಸರ್ ಹುಡುಕ್ತೀವಿ. ಪರ್ಚೇಸಿಂಗ್ ಎಲ್ಲಿ ಸಿಗ್ಬಹುದು, ಎಲ್ಲಿ ಪ್ರಾಡಕ್ಟ್ ಜಾಸ್ತಿ ಚೆನ್ನಾಗಿ ಸಿಗ್ಬಹುದು, ರೀಸನಬಲ್ ರೇಟ್ನಲ್ಲಿ ಸಿಗ್ಬಹುದು, ಒಳ್ಳೆ ಫ್ಯಾನ್ಸಿ ಕಲೆಕ್ಷನ್ಸ್ ಸಿಗ್ಬಹುದು, ರೇಟು, ಫ್ಯಾನ್ಸಿ, ಕಲರ್, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಸಿಗ್ಬಹುದು. ಆ ಪರ್ಚೇಸಿಂಗ್ ಹುಡುಕೋದ್ ಕೆಲಸ ಮಾಡಿ, ಖಂಡಿತ ಬಿಸ್ನೆಸ್ ಡೆವಲಪ್ ಆಗುತ್ತೆ. ನಂದು ಬಿಸ್ನೆಸ್ಸು ಹರಿಯಾಣದಲ್ಲಿ 40 years ಅಂಗಡಿ ನಡೆಸಿ ಸೂರತ್ ಬಂದು. ಯಾಕೆ ಅಂದೆ? ನಮ್ದು ಪರ್ಚೇಸಿಂಗ್ ಬಹಳ ಚೆನ್ನಾಗಿತ್ತು, ಬಹಳ ಪರ್ಚೇಸಿಂಗ್ ಸೂಪರ್ ಡೂಪರ್ ಇತ್ತು. ಹರಿಯಾಣದಿಂದ ಡೆವಲಪ್ ಮಾಡಿ ಇವತ್ತು ಆ ಸೂರತ್ನಲ್ಲಿ ಎಷ್ಟೋ ಎಕರೆನಲ್ಲಿ ನಮ್ಮ ಕಂಪನಿ ಇದೆ, ಎಷ್ಟೋ ಎಕರೆನಲ್ಲಿ ನಮ್ದು ಶೋರೂಮ್ ಇದೆ. ಸೊ ಯಾಕಾಗಿದೆ? ನಮ್ಮ ಪರ್ಚೇಸಿಂಗ್ ಬಹಳ ಚೆನ್ನಾಗಿತ್ತು. ಪರ್ಚೇಸಿಂಗ್ ಪವರು ನಮ್ದು ಸೂಪರ್ ಡೂಪರ್. ನಮ್ಮ ತಂದೆ ಕೈಯಿಂದ ಪರ್ಚೇಸಿಂಗ್ ಏನು ಮಾಡ್ತಿದ್ರಲ್ಲ, ಅವ್ರು ರಿಯಲ್ ಆಗಿ ಮೈಂಡ್ ಬ್ಲೋಯಿಂಗ್ ಪರ್ಚೇಸಿಂಗ್. ಅವ್ರ ಪರ್ಚೇಸಿಂಗ್ ಯಾವಾಗ ಫೇಲೇ ಆಗಿಲ್ಲ. ಅವ್ರು ಯಾವ ರೇಟ್ನೇ ತೊಗೊಂಡ್ಬಂದಿದ್ದು ಅವ್ರಿಗೆ ನಮಗೆ ಮಾರ್ಜಿನ್ನು ಡಬಲ್ ಆಗ್ತಿತ್ತು. ನಾವು 50 ರೂಪಾಯಿ ಮೀಟರ್ ತಂದಿರೋ ಬಟ್ಟೆ 100 ರೂಪಾಯಿ ಕೊಡ್ತಿದ್ರೆ ಅಂದ್ರೆ ಕಸ್ಟಮರ್ ಹೇಳ್ತೀವಿ ಸರ್ ಇದು ರೀಸನಬಲ್ ಆಗಿ ಕೊಡಕತ್ತಿ. ಪಕ್ಕದ ಅಂಗಡಿ 120 ರೂಪಾಯಿ ಕೊಡಕತ್ತಿದ್ದಾರೆ. ಅದ್ರಾಗ ಗೊತ್ತಿಲ್ಲ, ನಾವು 100 ರೂಪಾಯಿಗೆ ಮಾರಿ ನಾವು 50 ರೂಪಾಯಿ ದುಡಿತಿದ್ವಿ, ಪಕ್ಕದವನು 120 ಮಾರಿ 40 ರೂಪಾಯಿ 30 ರೂಪಾಯಿ ದುಡಿತಿದ್ದ. ಯಾಕಂದ್ರೆ ನಮ್ದು ಪರ್ಚೇಸಿಂಗು ಫ್ಯಾಕ್ಟ್ರಿಯಿಂದ ಇತ್ತು, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸಿಂಗ್ ಇತ್ತು. ಡೈರೆಕ್ಟ್ ಹೊಸ ಕ್ವಾಲಿಟಿ ಪರ್ಚೇಸ್ ಮಾಡ್ತೀವಿ. ನಾವು ಮಧ್ಯದಲ್ಲಿ ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರು, ಏಜೆಂಟು ಯಾರಿಗೂ ಸಂಪರ್ಕ ಮಾಡಿಲ್ಲ. ಡೈರೆಕ್ಟ್ ಕಂಪನಿ ಹುಡುಕಿದ್ವಿ, ಜೇಬ್ನಲ್ಲಿ ಹಣ ಇತ್ತು, ಹಣ ತಗೊಂಡು ಹೋದ್ವಿ, ಕಂಪನಿಯಿಂದ ಡೈರೆಕ್ಟ್ ಮಾಲ್ ತಗೊಂಡ್ಬಂದ್ವಿ. ಆ ಪರ್ಚೇಸಿಂಗ್ ಪವರ್ ಇಂದ ನಾವು 40 ವರ್ಷ ಏನ್ ವ್ಯಾಪಾರ ಮಾಡಿದ್ವಿ, ಆ ವ್ಯಾಪಾರದಿಂದ ಇವತ್ತು ನಾವು ಈ ಪ್ರೋಗ್ರೆಸ್ ನೋಡಕತ್ತೀರಿ. ನೀವು ಎಲ್ಲಿ ಯಾರು ಮಿಸ್ ಆಗಕತ್ತೀರಾ? 100% ಪರ್ಚೇಸಿಂಗ್ ಚೆನ್ನಾಗಿರ್ಬೇಕು. ಈ ಟೈಪ್ ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಇದ್ರೆ, ಈ ಟೈಪ್ ಕಲೆಕ್ಷನ್ಸ್ ನೋಡ್ತೀರಾ, ಫ್ಯಾನ್ಸಿ ಕಲೆಕ್ಷನ್, ಇದರಲ್ಲಿ ನೀವು ಮಾರ್ಜಿನ್ ಡಬಲ್ ತಗೊಳ್ಳಿ, ಟ್ರಿಬಲ್ ತಗೊಳ್ಳಿ, ಏನು ಗೊತ್ತಾಗಲ್ಲ. ಯಾಕೆ ಗೊತ್ತಾ? ಇವೆಲ್ಲ ಪೊಸಿಷನ್ ಪ್ರಿಂಟು. ಈ ಕಾಪಿ ಮಾಡೋದಷ್ಟರಲ್ಲಿ ನಾವು ಸೇಲ್ ಮಾಡಿ ಹೊರಗೆ ಹೋಗ್ಬಿಡ್ತೀವಿ. ಯಾರು ನಮ್ಮ ಕಾಪಿ ತಗೊಂಡ್ ಬರ್ತಾರೆ ಊರಿನಲ್ಲಿ, ನಾವು ಅಷ್ಟರಲ್ಲಿ ಸೇಲ್ ಮಾಡಿ ಹೊರಗೆ ಹೋಗ್ಬಿಡ್ತೀವಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಟೈಪ್ ನಮ್ಮ ಪರ್ಚೇಸಿಂಗ್ ಇರಬೇಕು. ನಮ್ಮ ತಂದೆ ಕೊಟ್ಟಿರೋ ಗುಣ ಇವತ್ತು ನಾವು ನಿಮ್ಗೆ ಹೇಳ್ತೀವಿ. ಈ ಟೈಪ್ ಅವ್ರು ಪರ್ಚೇಸಿಂಗ್ ಮಾಡಕ್ಕೆ ನಮಗೆ ಒಂದು ಐಡಿಯಾ ಕೊಟ್ಟರು. ಒಳ್ಳೆ ಪರ್ಚೇಸ್ ಹುಡುಕಿ ತಗೊಂಡ್ಬಂದ್ವಿ. ಯಾವ ಏರಿಯಾ ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಇದೆ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಹೋಗಿ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಹೋಗಿ ನಾವು ತಗೊಂಡ್ಬಂದ್ವಿ. ಆ ಫ್ಯಾಕ್ಟ್ರಿ ತಗೊಂಡ್ಬಂದಿರೋದು ಮಾರ್ಜಿನ್, ಆ ಕ್ವಾಲಿಟಿ ನಮಗೆ ಇವತ್ತು ದಿವಸ ಈ ಗಿಟ್ಟಿತ್ತು. ಸೊ ನಿಮಗೂ ಅವಾಗೇ ಗಿಟ್ಟತ್ತೆ. ನೀವು ಡೈರೆಕ್ಟ್ ಕಂಪ್ನಿಯಿಂದ ಓಡಿ, ಕಂಪ್ನಿಗೆ ಜಾಯಿಂಟ್ ಆಗಿ ಫ್ಯಾಕ್ಟ್ರಿಯಿಂದ ತಗೊಳ್ಳಿ. ಯಾಕಂದ್ರೆ ಏನಾಗ್ತಿದ್ರು ಗೊತ್ತಾ? ಏಜೆಂಟ್ ಏನ್ ಮಾಡ್ತಿದ್ರು, ಅವರಿಗೆ ಕಮಿಷನ್ ಎಲ್ಲಿರುತ್ತೆ ಆ ಅಂಗಡಿಗೆ ತಗೊಂಡು ಹೋಗ್ತಿದ್ರು.
ಸೊ ಅವ್ರಿಗೆ ಎಲ್ಲಿ ಜಾಸ್ತಿ ಕಮಿಷನ್ ಸಿಗುತ್ತೆ ಆ ಅಂಗಡಿ ತೊಗೊಂಡು ಹೋಗ್ತೀವಿ. ಆ ಕಲೆಕ್ಷನ್ ನಾವು ಅಂಗಡಿ ಹೋಗಿದ ಮೇಲೆ ಆ ಕಲೆಕ್ಷನ್ ನಮ್ಮ ಅಂಗಡಿನಲ್ಲಿ ಇರಲ್ಲ. ಸೊ 1 ಪಾಯಿಂಟ್ ಮಿಸ್ ಆಯಿತು, ಏಜೆಂಟಿಗೆ ನಾವು ಬಿಟ್ಟು ಹಾಕಿವಿ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಿದ್ರು, ಆ ಡಿಸ್ಟ್ರಿಬ್ಯೂಟರ್ಗೆ ಅವ್ರು ಎಷ್ಟು ಒಂದು 10 ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದೆ, ಡಿಸ್ಟ್ರಿಬ್ಯೂಷನ್ ಶಿಪ್ ಸಿಕ್ಕಿದೆ, ಆ 10 ಕಂಪ್ನಿದು ಪ್ರಾಡಕ್ಟ್ ನಮಗೆ ತೋರಿಸ್ತಿದ್ದು. ಆದರೆ ಮಿಸ್ ಏನಾಗ್ತಿದ್ದು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಮಿಸ್ ಏನಾಗ್ತಿದ್ದು ಅಂದ್ರೆ ಆ ಡಿಸ್ಟ್ರಿಬ್ಯೂಟರ್ ಇಡೀ ಊರ್ದಲ್ಲಿ ಅದೇ ಕಲೆಕ್ಷನ್ ತೋರ್ತಿದ್ದು. ನಿಮ್ಮ ಹತ್ರನೂ ಅದೇ ಇದೆ, ನನ್ನ ಹತ್ರನೂ ಅದೇ ಇದೆ, ಅವ್ನ ಪಕ್ಕದ ಅಂಗಡಿದಲ್ಲಿ ಅದೇ ಇದೆ. ಅಲ್ಲಿ ಏನಾಗ್ತಿತ್ತು, ಕಾಂಪಿಟೇಷನ್ ಆಗ್ತಿತ್ತು, ನಾವು ದುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್, ಹೋಲ್ಸೇಲರ್ ಏನು ಮಾಡ್ತಾರೆ, ನಾವು ಅಂಗಡಿ ಹೋದ ತಕ್ಷಣ ಅವ್ನು ಇಷ್ಟಪಟ್ಟಿರೋ ಪ್ರಾಡಕ್ಟ್ ತೊಗೊಂಡ್ಬರ್ತಾರೆ, ತೊಗೊಂಡ್ಬಂದು ನಿಮ್ಮಲ್ಲಿ 25-30% ಲಾಭ ಹಾಕ್ತಾರೆ. ಜಾಸ್ತಿನೂ ಹಾಕ್ತಿದ್ರು, ಅವರಿಗೆ ಹೆಂಗೆ ಸಿಕ್ತಿದ್ದಂಗೆ ಹಂಗೆ ಹಾಕ್ತಿದ್ರು. ಅದು ಅವ್ರದ್ದು ಹೋಲ್ಸೇಲರ್ ಲಾಭ ಆಗ್ತಿತ್ತು, ಆದರೆ ನಮ್ದು ಲಾಭ ಆಗ್ತಿದ್ದಿಲ್ಲ. ಸೊ ಆ ಎಲ್ಲ ಡಿಸ್ಅಡ್ವಾಂಟೇಜ್ ತೆಗೆದು ಅಡ್ವಾಂಟೇಜ್ ಏನು ಮಾಡಿದ್ವಿ ಅಂದರೆ ಡೈರೆಕ್ಟ್ ಫ್ಯಾಕ್ಟ್ರಿ ಹೋಗಿ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ತೊಗೊಂಬಂದ್ವಿ. ಆ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ತೊಗೊಂಡು ಬಂದಿದ ಮೇಲೆ ನಮ್ದು ಏನು ಸ್ಟಾರ್ಟ್ ಆಯಿತು ಬಿಸ್ನೆಸ್ಸು. 40 ಇಯರ್ಸ್ ಮಟ್ಟ ನಾವು ಕರ್ನಾಟಕದಲ್ಲಿ, ಹರಿಯಾಣದಲ್ಲಿ ಒನ್ ವೇ ರನ್ ಮಾಡಿ, ಒನ್ ವೇ ಅಂದರೆ ಒಂದೇ ಗತಿಯಿಂದ ನಾವು ರನ್ ಮಾಡ್ತಾ ಬಿಸ್ನೆಸ್ಸು ಈ ಡೆವಲಪ್ಮೆಂಟಿಗೆ ಬಂತು. ಅವರು ಕಟ್ಟಿರೋ ಸಿಂಗಲ್ ಶಾಪ್, ರಿಟೇಲ್ ಶಾಪಿಂದ ಇವತ್ತು ನಾವು ಫ್ಯಾಕ್ಟ್ರಿಯಿಂದ ನಾವು ನೋಡ್ತೀರಾ, ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿಂದ ಯೂಟ್ಯೂಬ್ವರೆಗೂ ಬಂದು ನಿಮ್ಮ ಹತ್ರ ಇವತ್ತು ನಾವು ಸಪ್ಲೈ ಮಾಡಕತ್ತೀವಿ. ಎಷ್ಟು ದೊಡ್ಡ ಪ್ರೋಗ್ರೆಸ್ ಆಗಿದೆ. ಈ ಪ್ರೋಗ್ರೆಸ್ಸು ಪ್ರತಿಯೊಬ್ಬರು ಮಾಡ್ಬೋದು, ಆದರೆ ಧೈರ್ಯ ಮತ್ತು ಒಂದು ಸಿಸ್ಟಮಿಂದ ಮಾಡಿದ್ರೆ ಖಂಡಿತ ಡೆವಲಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ನೂ ಲೇಟ್ ಆಗಿಲ್ಲ. ಈ ಟೈಪ್ ಫ್ಯಾನ್ಸಿ ಕಲೆಕ್ಷನ್ಸಿಗೆ ನಮ್ಮ ಸ್ಕ್ರೀನ್ ಮೇಲೆ ನಡೆಯೋ ನಂಬರ್ ಮೇಲೆ ಕಾಲ್ ಮಾಡಿ ಸಂಪರ್ಕ ಮಾಡಿ, ಡೈರೆಕ್ಟ್ ಬನ್ನಿ, ತೋರಿಸ್ಕೊಡ್ತೀನಿ. ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ, ನೀವು ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಇದುವರೆಗೂ ಸೂರತ್ ಬಂದಿಲ್ಲ ಅಂದ್ರೆ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ಬಿಸ್ನೆಸ್ ಮಾಡಬೇಕು ಅಂದರೆ ಆ ಊರಿನಲ್ಲಿ ಹೋಗಲೇಬೇಕು, ಯಾವ ಊರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ. ನಿಮಗೋಸ್ಕರ, ನಿಮ್ಮ ಹಿತಗೋಸ್ಕರ ಈ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಅಂತ ಹೇಳ್ತಾರೆ. ಒಂದ್ಸಲಿ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ, ಸೇವೆ ಮಾಡೋಕೆ ಮುಖ ಕೊಡಿ. ನಾವು ಹೆಂಗೆ ಪ್ರೋಗ್ರೆಸ್ ಆಗಿ ನಿಮ್ಮ ಪ್ರೋಗ್ರೆಸ್ಸು ಕೂಡ ವೇಟ್ ಮಾಡ್ತೀವಿ. ಬನ್ನಿ ಒಂದ್ಸಲಿ.